IPL 2026ಗೆ RCBಯ ಮೊದಲ ಪಂದ್ಯನ ಗೆದ್ದು ಶುಭಾರಂಭ ಮಾಡಿದೆ. ಲಿಟ್ರಲಿ ಸೈಕಿತ್ತು ಮ್ಯಾಚು. ಯಾವುದೇ ಎಕ್ಸೈಟ್ಮೆಂಟ್ ಇರಲಿಲ್ಲ, ಬಟ್ ಎಂಟರ್ಟೈನ್ಮೆಂಟ್ಗೇನು ಕಮ್ಮಿ ಇರಲಿಲ್ಲ. ಮ್ಯಾಚು ತುಂಬಾ ಚೆನ್ನಾಗಿತ್ತು. ಒನ್ ಸೈಡೆಡ್ ಮ್ಯಾಚು. ನಾನು ಹೇಳಿದ್ದೆ ಟಾಸ್ ಗೆದ್ದು ಬೌಲಿಂಗ್ನ RCB ಚೂಸ್ ಮಾಡಿ ಮ್ಯಾಚ್ ಗೆಲ್ತಾರೆ. ಗುರು ಎಲ್ಲ ಡಿಪಾರ್ಟ್ಮೆಂಟನ್ನು ಫುಲ್ ಮಾಡಿದೆ. ಬೌಲಿಂಗ್, ಫೀಲ್ಡಿಂಗ್, ಕ್ಯಾಚಿಂಗ್, ಬ್ಯಾಟಿಂಗ್ ಎಲ್ಲ ಏನ್ ಡಿಫೆಂಡಿಂಗ್ ಚಾಂಪಿಯನ್ಸ್ ಅಂತ ಒಂದು ಪಟ್ಟನ ತಗೊಂಡು ಬಂದಿದ್ರು ಈ ಸೀಸನ್ IPLಗೆ. ಅದನ್ನ ಆಕ್ಚುಲಿ RCB ಪ್ಲೇಯರ್ಸ್ಗಳು ಅದನ್ನ ಯಾವತ್ತೂ ಸುಳ್ಳು ಮಾಡಿಲ್ಲ. ಸೊ ಸುಳ್ಳು ಮಾಡಕ್ಕೂ ಬಿಟ್ಟಿಲ್ಲ. ನಿನ್ನೆ ಆಕ್ಚುಲಿ ಇದಕ್ಕಿಂತ ಮುಂಚೆ ಸನ್ರೈಸರ್ಸ್ ಅವರು RCB ಜೊತೆ ಬ್ಯಾಟಿಂಗ್ ಆಡೋದಕ್ಕೆ ನಮ್ಗೆ ತುಂಬಾ ಇಷ್ಟ ಅಂತ ಹೇಳ್ತಿದ್ರು, ಬಟ್ RCB ರಿಯಾಕ್ಷನ್ ಹೆಂಗಿತ್ತು ಅಂತ ನಿನ್ನೆ ಅವ್ರಿಗೆ ಗೊತ್ತಾಗಿರುತ್ತೆ. ಇನ್ನು ಮ್ಯಾಚ್ ವಿಷಯಕ್ಕೆ ಬಂದ್ಬಿಡೋಣ, ನೋಡ್ಬಿಡೋಣ. ಆಕ್ಚುಲಿ ಜಾಸ್ತಿ ಇಬ್ರು ಡೆಬ್ಯೂಟೆಂಟ್ ನಮ್ಮ RCB ಪರ, ಅದು ಅಭಿನಂದನ್ ದಹಿಯಾ ಮತ್ತೆ ಜೇಕಬ್ ಡಫಿ. ಆಕ್ಚುಲಿ ಜಾಸ್ ಹೇಸಲ್ವುಡ್ ಅಲ್ಲಿ ಇರಲಿಲ್ಲ, ಅದಕ್ಕೋಸ್ಕರ ರಿಪ್ಲೇಸ್ಮೆಂಟ್ ಆಗಿರೋ ಜೇಕಬ್ ಡಫಿ ಆಡ್ತಿದ್ರು. ನೆಕ್ಸ್ಟ್ ಬ್ಯಾಟಿಂಗ್ ಶುರು ಮಾಡೋ ಸನ್ರೈಸ್ ಹೈದರಾಬಾದ್ಗೆ ಶಾಕ್ ಮೇಲೆ ಶಾಕ್ ಕೊಟ್ಟಿದ್ದು ಜೇಕಬ್ ಡಫಿ. ಕುಲ್ಫಿನ ಕೊಟ್ಬಿಡ್ತಾರೆ ಸನ್ರೈಸ್ ಹೈದರಾಬಾದ್ಗೆ. ಸೊ 3 ವಿಕೆಟ್ ಜೇಕಬ್ ಡಫಿ, ಅದು ಕೂಡ ವಿತಿನ್ ಅ ಪವರ್ ಪ್ಲೇಲೆ ಮುಗಿಸಿ, ಪವರ್ ಪ್ಲೇಲಿ ಮುಗಿಸಿ ತಮ್ಮ ಕೋಟನ. ಆಕ್ಚುಲಿ ಇಂಪ್ಯಾಕ್ಟ್ ಪ್ಲೇಯರ್ 7ನೇ ಓವರ್ಗೆ ಬಂದ್ಬಿಡ್ತಾರೆ ದೇವದತ್ ಪಡಿಕ್ಕಲ್. ಅದಾದ್ಮೇಲೆ ಒಂದು ಡಿಸೆಂಟ್ ಪಾರ್ಟ್ನರ್ಶಿಪ್ ಅಂತ ಕಲೆ ಹಾಕೋದು ಆಕ್ಚುಲಿ ಇಶಾನ್ ಕಿಶನ್ ಮತ್ತೆ ಎನ್ರಿಚ್ ಕ್ಲಾಸೆನ್. ಇವರಿಬ್ಬರ ನಡುವೆ ಒಂದು ಎಲಿಗೆಂಟ್ ಆಗಿರೋ ಒಂದು ಪಾರ್ಟ್ನರ್ಶಿಪ್ ಬರುತ್ತೆ. ಒಂದು 80+ 90+ ತನಕ ಸ್ಕೋರ್ ಮಾಡ್ತಾರೆ. ಆಮೇಲೆ ಸಾಲ್ಟ್ ಹಿಡಿಯೋ ಕ್ಯಾಚ್ಗೆ ಎನ್ರಿಚ್ ಕ್ಲಾಸನ್ ಪೆವಿಲಿಯನ್ ಕಡೆ ದಾರಿ ಹಿಡಿಬೇಕಾಗುತ್ತೆ. ಮತ್ತೆ ಇಶಾನ್ ಕಿಶನ್ ಸೇಮ್ ಕ್ಯಾಚು, ಬಟ್ ಫುಲ್ ಸ್ಟ್ರೆಚ್ ಡೈವ್ ಹಾಕಿ ಆ ಕ್ಯಾಚ್ ಹಿಡಿತಾರೆ. ಲಿಟ್ರಲಿ ಮೈಂಡ್ ಬ್ಲೋಯಿಂಗ್ ಗುರು. ಆ ಕ್ಯಾಚ್ ಅನ್ನ ಆಕ್ಚುಲಿ AB de Villiers ಗೆ ಹೋಲಿಸ್ತಾ ಇದ್ದಾರೆ. ಅಬ್ಸಲ್ಯೂಟ್ಲಿ ಕರೆಕ್ಟ್ ಅಂತ ನಾನು ಹೇಳ್ತೀನಿ. ಸೊ 80+ ರನ್ನ ಸ್ಕೋರ್ ಮಾಡ್ತಾರೆ ನಮ್ಮ ಇಶಾನ್ ಕಿಶನ್. ಲಾಸ್ಟ್ ಅಲ್ಲಿ ಅನಿಕೇತ್ ವರ್ಮಾ ಸ್ವಲ್ಪ ಕ್ಯಾಮಿಯೋ ಆಡಿ ಆಲ್ಮೋಸ್ಟ್ 20 ಓವರ್ಗೆ ಸನ್ರೈಸ್ ಹೈದರಾಬಾದ್ 201 ರನ್ನ ಸ್ಕೋರ್ ಮಾಡ್ತಾರೆ. ಬೌಲಿಂಗ್ ಸ್ಕೋರ್ ಕಾರ್ಡ್ ನೋಡ್ತು ಅಂತಂದ್ರೆ ಜೇಕಬ್ ಡಫಿಗೆ 3, ರೊಮಾರಿಯೋ ಶೆಫರ್ಡ್ ಎಕ್ಸ್ಪೆನ್ಸಿವ್ ಆದ್ರೂ ಕೂಡ 3 ವಿಕೆಟ್ನ ತಗೊಂತಾರೆ. ಮತ್ತೆ ಭುವನೇಶ್ವರ್ ಕುಮಾರ್, ಅಭಿನಂದನ್ ಸಿಂಗ್ ಮತ್ತೆ ಶ್ರೇಯಸ್ ಶರ್ಮಾಗೆ ತಲಾ 1 ವಿಕೆಟ್ ಸಿಗುತ್ತೆ. ಸೊ ಬೌಲಿಂಗ್ ಪರವಾಗಿಲ್ಲ ಅಂತ ಹೇಳ್ತೀನಿ. ಸೊ ಚೆನ್ನಾಗಿ ಮಾಡಿದ್ರು, ಬಟ್ ರನ್ನ ಸ್ವಲ್ಪ ಕಟ್ ಹಾಕ್ಬೋದಿತ್ತು ಅಂತ ನನಗನ್ನಿಸ್ತು. ಸೊ ಓವರ್ ಆಲ್ ಬೆಸ್ಟ್ ಬೌಲಿಂಗ್. ಇದನ್ನ ಚೇಸ್ ಮಾಡಕ್ ಬರೋ RCB ಮೊದಲು ಓಪನಿಂಗ್ ಬ್ಯಾಟರ್ಗಳಾಗಿರೋ ಫಿಲ್ ಸಾಲ್ಟ್ ಮತ್ತೆ ವಿರಾಟ್ ಕೊಹ್ಲಿ ಬರ್ತಾರೆ. ಫಿಲ್ ಸಾಲ್ಟ್ ಸ್ಟಾರ್ಟಿಂಗ್ ಅಲ್ಲಿ ಚೆನ್ನಾಗಿ 1-2 4 ಹೊಡಿತಾರೆ. ಅದಾದ್ಮೇಲೆ ನಿತೀಶ್ ರಾಣಾಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ನೆಕ್ಸ್ಟ್ ದೇವದತ್ ಪಡಿಕ್ಕಲ್ ಗುರು, ಒಂದು ಕ್ರೆಡಿಟ್ ಅಲ್ಲ, ಈ ಮ್ಯಾಚ್ ಗೆದ್ದಿರೋ ಕ್ರೆಡಿಟ್ನ ಆಕ್ಚುಲಿ ನನ್ನ ಪ್ರಕಾರ ದೇವದತ್ ಪಡಿಕ್ಕಲ್ಗೆ ಕೊಡಬೇಕು. ಆ ವ್ಯಕ್ತಿ ಬಂದು ಏನ್ ಇಂಟೆಂಟ್ ತೋರಿಸಿದ್ರು ಅದ್ರ ಮುಖಾಂತರನೇ ನಾವು ಈಗ RCB ಗೆದ್ದಿದ್ದು ಅಂತ ನಾನು ಹೇಳ್ತೀನಿ. ಯಾಕಂತಂದ್ರೆ ಆ ಇಂಟೆಂಟೇ ಮೇನ್. ಏನ್ ಗುರು, ನಾನು ಯಾವುದೋ ಹೊಸ ದೇವದತ್ ಪಡಿಕ್ಕಲ್ನ ನೋಡ್ತಾ ಇದ್ದೀನಿ ಅಂತ ಅನ್ನಿಸ್ಬಿಡುತ್ತೆ. ಆಕ್ಚುಲಿ ಏನು ಡೊಮೆಸ್ಟಿಕ್ ಆಡಿದ್ರು ಅದರಿಂದ ಖುಷನ್ ಸಿಕ್ತು ಅವ್ರಿಗೆ. ಅದಕ್ಕೋಸ್ಕರನೇ ಈ ತರ ಒಂದು ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ನೋಡಕ್ ಸಿಕ್ಕಿರೋದು ನಿನ್ನೆ ಅಂತ ನಾನು ಅನ್ಕೊಂತೀನಿ. ಸೊ 60+ ರನ್ನ ಸ್ಕೋರ್ ಮಾಡ್ತಾರೆ ವಿತ್ ಸ್ಟ್ರೈಕ್ ರೇಟ್ ಆಫ್ ಅಬೌವ್ 200. ಮೈಂಡ್ ಬ್ಲೋಯಿಂಗ್ ಬ್ಯಾಟಿಂಗ್. ಮತ್ತೆ ವಿರಾಟ್ ಕೊಹ್ಲಿ ಟಾಪ್ ನಾಚ್ ಅಮ್ಮ. ಎಂದಿನಂತೆ ಫಸ್ಟ್ ಬಂದು ಲಾಸ್ಟ್ ತನಕ ಆಡಿ ಮ್ಯಾಚ್ ಗೆಲ್ಸೋದು ಆ ವ್ಯಕ್ತಿ ಬ್ಲಡ್ ಅಲ್ಲೇ ಬಂದ್ಬಿಟ್ಟೈತೆ. ಸೊ ಆ ವ್ಯಕ್ತಿ ಬಗ್ಗೆ ನಾವೇನು ಮಾತಾಡಕ್ಕಾಗಲ್ಲ. ಸೊ ಶಾರ್ಟ್ಸ್ ಬಗ್ಗೆ ಮಾತಾಡಬೇಕು. ಲಿಟ್ರಲಿ ಸೈಕ್ ಶಾರ್ಟ್ಸ್ಗಳು ವಿತೌಟ್ ಅ ಪವರ್. ಆಕ್ಚುಲಿ ವಿತೌಟ್ ಅ ಪವರ್, ಬ್ಯಾಟಿಂಗ್ ಪವರ್ ಇಲ್ಲದೆ ಇದ್ರು ನಾನು 6 ಹೊಡಿತೀನಿ ಅನ್ನೋದಕ್ಕೆ ವಿರಾಟ್ ಕೊಹ್ಲಿ ಕಾರಣ. ಮಾಸ್ಟರ್ ಸ್ಟ್ರೋಕ್, ರಿಸ್ಟ್, ಅಯ್ಯಪ್ಪ ಲಿಟ್ರಲಿ ದೇವತಾ ಮನುಷ್ಯಗಳು RCBಗೆ. ಸೊ ನೆಕ್ಸ್ಟ್ ರಜತ್ ಪಟಿದಾರ್, ಆ ವ್ಯಕ್ತಿ AB de Villiers ನೋಡ್ದಂಗೆ ನೆನ್ನೆ ನಮ್ಗೆ 10 ಬಾಲ್ 30. ಅಯ್ಯಪ್ಪ ಎಂತ ಸ್ಕೋರ್ ಗುರು, ವಿತ್ ಸ್ಟ್ರೈಕ್ ರೇಟ್ ಆಫ್ 250+. ಲಿಟ್ರಲಿ ಔಟ್ಸ್ಟ್ಯಾಂಡಿಂಗ್ ಅಮ್ಮ. ನಿತೇಶ್ ಶರ್ಮಾ ಬರ್ತಾರೆ, ಔಟ್ ಆಗ್ತಾರೆ ಫಸ್ಟ್ ಬಾಲ್ಗೆ, ಏನ್ ತೊಂದರೆ ಇಲ್ಲ. ಟಿಮ್ ಡೇವಿಡ್ ಬಂದು ನಾಯಿಗೊಣೆ ಹೊಡಿತಾರೆ ಗುರು. ಲಿಟ್ರಲಿ ಎಲ್ಲ ಫಾರ್ಮ್, ಟಾಪ್ ನಾಚ್ ಫಾರ್ಮ್ ಗುರು ಎಲ್ಲಾರು. ಓವರ್ ಆಲ್ RCB ಗೆತ್ತು. ವಿಜುವಲ್ಸ್ ನೋಡೋದಕ್ಕೆ ಚೆನ್ನಾಗಿತ್ತು. ಆಕ್ಚುಲಿ RCB ವಿನ್ನಿಂಗ್ ಮೂಮೆಂಟ್. ಅನುಷ್ಕಾ ಶರ್ಮಾ ಬಂದಿದ್ರು, ಸ್ಮೃತಿ ಮಂದಾನ, ಶ್ರೇಯಾಂಕಾ ಪಾಟೀಲ್ ಎಲ್ಲ ಬಂದಿದ್ರು. ಚಿನ್ನಸ್ವಾಮಿಗೆ ಆಫ್ಟರ್ 1 ಇಯರ್ ಆದ್ಮೇಲೆ ಕ್ರಿಕೆಟ್ ಬಂದು ತುಂಬಾ ಚೆನ್ನಾಗಿತ್ತು. ಸ್ಟೇಡಿಯಂ ಅಲ್ಲಿ ಮಾತ್ರ ಅವೇರ್ನೆಸ್. RCB ತನ್ನ IPL ನ ಮೊದಲನೇ ಮ್ಯಾಚ್ ಅನ್ನ 2026ಗೆ ಸೀಲ್ ಮಾಡಿದ್ದಾರೆ. ಸೊ ಈ ಮ್ಯಾಚ್ ಅಲ್ಲಿ ನಿಮಗೆ ಏನೇನು ಅನ್ನಿಸ್ತು ಗುರು? ಸೊ ಕಾಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೆ ಕಾಮೆಂಟ್ ಮಾಡಮ್ಮ. ಯಾರ ಇನ್ನಿಂಗ್ಸ್ ನಿಮ್ಗೆ ಅಷ್ಟೊಂದು ಇಷ್ಟ ಆಯ್ತು? ಸೊ ಎಲ್ಲರೂ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ಯಾರು ಅಂತ ಬೌಲಿಂಗ್ ಮಾಡಲಿಲ್ಲ SRH ಅಲ್ಲಿ ಆಕ್ಚುಲಿ ಬೌಲಿಂಗೇ ಇಲ್ಲ. ಸೊ ನೋಡೋಣ ಮುಂದೇನಾಗುತ್ತೆ ಅಂತ. ಇದೇ ರೀತಿ ಆಡಲಿ ಅಂತ ನಮ್ಮ RCBಗೆ ಆಲ್ ದಿ ಬೆಸ್ಟ್ ಹೇಳ್ತಾ, ಸೊ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ನ ಮಾಡಿ. ಹಾಗೆ ಚಾನಲ್ಗೆ ಹೊಸದಾಗಿ ಬಂದಿತ್ತು ಅಂತಂದರೆ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯ ಸ್ಪೋರ್ಟ್ಸ್ ಕಾಂಟೆಂಟ್ಗಳು ಬರ್ತಾ ಇರುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತಾನೆ. ಅಂಟಿಲ್ ದೆನ್ ಕೀಪ್ ವಾಚಿಂಗ್, ಸ್ಟೇ ಟ್ಯೂನ್, ಬಾಯ್.